ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಯೂಟ್ಯೂಬ್ ಮತ್ತು ಅದ್ರ ಜೊತೆಗೆ ಫೇಸ್ಬುಕ್ ಮತ್ತು ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ವಿಡಿಯೋ ಕ್ರಿಯೇಟರ್ಸ್ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಇರುತ್ತೆ. ಯಾಕಪ್ಪ ಹೇಳ್ಬೇಕಾ, ನೀವು ಏನಾದರೂ ಯೂಟ್ಯೂಬ್ನಿಂದ ದುಡ್ಡು ಮಾಡಬೇಕಪ್ಪ ಅನ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗಬೇಕು. ವೈರಲ್ ಆಗಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದಿಗೆ ಯೂಟ್ಯೂಬ್ ವಿಡಿಯೋ ಅಂದರೆ ನಿಮ್ಮೊಂದು ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋಂತ ನಿಮಗೆ ಗೊತ್ತಿರಲೇಬೇಕು. ಯಾಕಂದ್ರೆ ವಿಡಿಯೋ ವೈರಲ್ ಅಂದರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗ್ಬೇಕಂದ್ರೆ ನೀವು ಪ್ರೊಫೆಷನಲ್ ಆಗಿ ನಿಮ್ಮೊಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು. ಆದರೆ ಬಟ್ ನನಗೆ ಈ ಒಂದು ತುಂಬ ಸಿಂಪಲ್, ಜಸ್ಟ್ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಂದರೆ ಕೇವಲ ಒಂದು ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ನೀವು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋದು ಅಂತ ನನಗೆ ಈ ಒಂದು ಕ್ಲಿಯರ್ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್. ಈಗ ನೀವು ನೋಡ್ಬೋದು, ಇಲ್ಲಿ ಸೈಡ್ ಗಡೆ ಸ್ಕ್ರೀನ್ ರೆಕಾರ್ಡ್ ಆಗ್ತದೆ, ಈ ರೀತಿ ಸ್ಕ್ರೀನ್ ರೆಕಾರ್ಡ್ ಯಾವ ರೀತಿ ಹಾಕೋದು, ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡ್ಕೊಳ್ಬೋದು ನನ್ನ ಈ ಬ್ಯಾಕ್ ಒಂದು ಟೆಕ್ಸ್ಟ್ ಬರ್ತದೆ, ಈ ರೀತಿ ಟೆಕ್ಸ್ಟ್ ಯಾವ ರೀತಿ ಹಾಕೋದು, ಮತ್ತು ಅದ್ರ ಜೊತೆಗೆ ಗ್ರೀನ್ ಸ್ಕ್ರೀನ್ ಇಲ್ಲ ಅಂದ್ರೂ ಕೂಡ ಗ್ರೀನ್ ಸ್ಕ್ರೀನ್ ವಿಡಿಯೋ ಯಾವ ರೀತಿ ಹಾಕೋದು. ಈಗ ನಾನು ಗ್ರೀನ್ ಸ್ಕ್ರೀನ್ ಇಲ್ಲ, ಜಸ್ಟ್ ಈಗ ನೋಡಿ ಗ್ರೀನ್ ಸ್ಕ್ರೀನ್ ಆಯ್ತಾ, ಈ ರೀತಿ ಯಾವ ರೀತಿ ವಿಡಿಯೋ ನಮ್ಮ ಬ್ಯಾಕಿಗೆ ಹಾಕೋದು, ಈ ರೀತಿ ನಾವು ಯಾವ ರೀತಿ ನಾವು ಎಡಿಟಿಂಗ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ನಾಲೆಜ್ ಕೊಡ್ತೀನಿ. ತುಂಬ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋತಿಲ್ಲ. ಸಿಂಪಲ್ಲು ಎಡಿಟಿಂಗ್ ಮಾಡೋದು ತುಂಬ ಸಿಂಪಲ್ ಇದೆ. ಅದ್ರ ಬಟ್ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಿಮ್ಗೆ ಯಾಕಪ್ಪ ಅನ್ಬೇಕಾರೆ, ಈಗ ನೀವು ಏನಾದರೂ ಯೂಟ್ಯೂಬರ್ಸ್ ಆಗ್ಬೇಕಂತೆಲ್ಲ ಯೂಟ್ಯೂಬ್ನಲ್ಲಿ ಒಂದು ಡ್ರೀಮ್ ಕಟ್ಕೊಂಡು ಬಂದಿದ್ದೀರಾ. ಆದ್ರೆ ಬಟ್ ಮೇನ್ ಇಂಪಾರ್ಟೆಂಟ್ ನಿಮಗೆ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು ಗೊತ್ತಿರಲೇಬೇಕು. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಬಂದ ತಕ್ಷಣ ಹಂಗೆ ಅಲ್ಲ, ಯೂಟ್ಯೂಬ್ನಲ್ಲಿ ನೀವು ಒಳ್ಳೆ ರೀತಿ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಅದೇ ಕೂಡ ರೀಲ್ಸ್ ಕ್ರಿಯೇಟರ್ಸ್ ಇದ್ದಾರೆ, ನೀವು ಕೂಡ ಅಷ್ಟೇ, ಫೇಸ್ಬುಕ್ ಕ್ರಿಯೇಟರ್ಸ್ ಇದ್ದಾರೆ ಅಷ್ಟೇ, ನೀವು ಕೂಡ ಎಡಿಟಿಂಗ್ ಅನ್ನೋದು ನಿಮಗೆ ಮಾಡಬೇಕು. ಯಾವ ರೀತಿ ಎಡಿಟಿಂಗ್ ಮಾಡೋದು, ಯಾವ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೋದು, ಯಾವ ರೀತಿ ಎಫೆಕ್ಟ್ಸ್ ಹಾಕೋದು, ಯಾವ ರೀತಿ ನಾವು ನಮ್ಮೊಂದು ವಿಡಿಯೋ ಎಡಿಟಿಂಗ್ ಒಳ್ಳೆ ಕ್ವಾಲಿಟಿಯಲ್ಲಿ ಎಡಿಟಿಂಗ್ ಮಾಡೋದು, ಅದು ಪ್ರೊಫೆಷನಲ್ ಆಗಿ ಯಾವ ರೀತಿ ಎಡಿಟಿಂಗ್ ಮಾಡೋದು ಎಲ್ಲ ನಿಮಗೆ ಗೊತ್ತಿರಲೇಬೇಕು. ಇನ್ನೊಂದು ಜಸ್ಟ್ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರೆ, ನಾನು ಕೂಡ ಯಾವ ರೀತಿ ಎಡಿಟಿಂಗ್ ಮಾಡ್ತೀನಿ. ಜಸ್ಟ್ ನನ್ನ ಹತ್ರ ಯಾವುದೋ ಒಂದು ಕಂಪ್ಯೂಟರ್ ಏನೂ ಇಲ್ಲ, ಜಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಇದೆ. ನೀವು ಆಂಡ್ರಾಯ್ಡಲ್ಲಿ ಕೂಡ ಎಡಿಟಿಂಗ್ ಮಾಡ್ಕೊಳ್ಳೋ, iOS ನಲ್ಲಿ ಕೂಡ ಎಡಿಟಿಂಗ್ ಮಾಡ್ಕೊಳ್ಳೋ. ಅದು ಯಾವ ರೀತಿ ಎಡಿಟಿಂಗ್ ಮಾಡೋದು ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ಸ್ಟಾರ್ಟ್ ಮುಂಚೆ ಮೊದಲ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ನಿಲ್ಲಿ ಪ್ಲೀಸ್ ಗರ್ಸ್ ವೈಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ನದ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಬನ್ನಿ, ನಾನು ನಿಮಗೆ ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ಮುಖ ತೋರಿಸ್ಕೊಡ್ತೀನಿ. ಬನ್ನಿ, ನಿಮಗೆ ಯಾವ ರೀತಿ ಎಡಿಟಿಂಗ್ ಮಾಡೋದು ಎಲ್ಲ ನಿಮಗೆ ಪ್ರೊಸೀಜರ್ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ಅದ್ರ ಬಿಟ್ಟು ಯಾರು ಕೂಡ ಮಿಸ್ ಮಾಡಿದೆ ವಿಡಿಯೋ ನೋಡಲೇಬೇಕು. ಪ್ರತಿಯೊಬ್ಬರು ಕೂಡ ಬನ್ನಿ. ಗೈಸ್, ನಾನು ನಿಮಗೆ ಈಗ ವಿಡಿಯೋ ಪ್ರೊಫೆಷನಲಾಗಿ ಎಡಿಟಿಂಗ್ ಯಾವ ರೀತಿ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು. ನಾನು ಎಡಿಟಿಂಗ್ ಮಾಡೋದು ಕೈನ್ ಮಾಸ್ಟರಲ್ಲಿ. ನೀವು VN ಅಪ್ಲಿಕೇಶನ್ ಮೂಲಕ ಕೂಡ ಮಾಡ್ಬೋದು. ನಿಮಗೆ VN ಅಪ್ಲಿಕೇಶನ್ ಬೇಕಾದರೆ ಅದ್ರ ಬಗ್ಗೆ ನೀವು ಎಡಿಟಿಂಗ್ ಮಾಡ್ಬೋದು. ಯಾವ ರೀತಿ ಮಾಡೋದು ಕೇಳಿದರೆ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ನೀವು ಕೇಳಿದರೆ ಕಮೆಂಟ್ ಹಾಕಿದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ತುಂಬ ಸಿಂಪಲ್ಲು. ಈ ಕೈನ್ ಮಾಸ್ಟರಲ್ಲಿ ಅಂದರೆ ನನ್ನ ಈ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂದರೆ ಪ್ರತಿದಿನ ಕೂಡ ನಾನು ಕೈನ್ ಮಾಸ್ಟರ್ ಎಡಿಟಿಂಗ್ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋ ಕೂಡ ಇನ್ನೂ ತುಂಬ ಸಿಂಪಲ್ಲು. ನೀವು ಕೈನ್ ಮಾಸ್ಟರಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು ಹೇಳ್ತೀನಿ. ತುಂಬ ಸಿಂಪಲ್. ಮೊದಲ ಬಂದ್ಬಿಟ್ಟು ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ ಓಪನ್ ಮಾಡ್ತೀನಿ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಕ್ರಿಯೇಟರ್ ಅಂತ ಬರುತ್ತೆ. ಜಸ್ಟ್ ಕ್ರಿಯೇಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಬರುತ್ತೆ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ನೋಡಲೇಬೇಕು, ದಯವಿಟ್ಟು ಹೇಳ್ತೇನೆ. ಜಸ್ಟ್ ನೀವು ನೋಡ್ಕೊಳ್ಳೋಣ, ನಾನು ಪ್ರತಿಯೊಂದು ವಿಡಿಯೋ ಕೂಡ ಇದರಲ್ಲಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಸಿಂಪಲ್ಲು. ನಾನು ಏನು ಮಾಡ್ತೀನಿ, ಈಗ ಇಲ್ಲಿ ನೀವು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಕ್ರಿಯೇಟ್ ನ್ಯೂ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ನಿಮಗೆ ಇಲ್ಲಿ ಸೈಜ್ ಕೇಳುತ್ತೆ. ನಿಮಗೆ ನೀವು ಏನಾದರೂ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ರೆ ಇಲ್ಲಿ ನಿಮಗೆ 16:9 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ನೀವು ಯೂಟ್ಯೂಬ್ ಶಾರ್ಟ್ಸ್ ಮಾಡ್ತಾ ಇದ್ರೆ 19:16 ಮೇಲೆ ಕ್ಲಿಕ್ ಮಾಡಿ, ಅಂದರೆ ಸೈಜ್ ಮೇಲೆ. ನೀವು ಏನಾದರೂ ಫೇಸ್ಬುಕ್ಕಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಜಸ್ಟ್ 1:1 ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು 16:9 ಮೇಲೆ ಕ್ಲಿಕ್ ಮಾಡಿ, ಅದರ ನಂತರ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂದರೆ ತುಂಬ ಸಿಂಪಲ್. ನೀವು ನಿಮ್ಮೊಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ತಾನೇ ಜಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡಿದೆ, ಅಂದರೆ ಶೂಟ್ ಮಾಡಿದೆ, ಅದೇ ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಜಸ್ಟ್ ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ. ಇದರಲ್ಲಿ ತುಂಬ ಸಿಂಪಲ್. ಇಲ್ಲಿ ನೋಡಿ ಆಲ್ ಅಂತ ಬಂದಿರುತ್ತೆ, ವಿಡಿಯೋ ಅಂತ ಬರುತ್ತೆ, ಇಲ್ಲಿ ಇಮೇಜ್ ಅಂತ ಬರುತ್ತೆ. ಇದು ಎಲ್ಲ ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಲೇಬೇಕು, ಬೇಸಿಕ್ ಎಲ್ಲ ನಿಮಗೆ ಇದನ್ನು ನಾಲೆಜ್ ಬೇಕು. ಜಸ್ಟ್ ನಿಮಗೆ ವಿಡಿಯೋ ಎಷ್ಟು ಬೇಕೋ ಅಷ್ಟು ವಿಡಿಯೋ ನೀವು ಹಾಕ್ಬೋದು. ನೋಡಿ, ಮತ್ತೊಂದು ವಿಡಿಯೋ ಬೇಕಾದ್ರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು, ವಿಡಿಯೋ ಆ್ಯಡ್ ಮಾಡ್ಕೊಳ್ಬೋದು ನೀವು ಎಷ್ಟು ಬೇಕೋ ಅಷ್ಟು. ಈ ವಿಡಿಯೋ ಬೇಡಪ್ಪ ಅಂದರೆ ನೀವು ಯಾವ ರೀತಿ ಮಾಡೋದು ಅಂದರೆ ಡಿಲೀಟ್ ಆಪ್ಷನ್ ಇಲ್ಲಿ ಬರುತ್ತೆ. ನಿಮಗೆ ಕಾಣಿಸ್ತಲ್ಲ ಡಿಲೀಟ್, ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಡಿಲೀಟ್ ಆಗುತ್ತೆ. ನಿಮಗೆ ಮತ್ತೆ ಡಿಲೀಟ್ ಆಗಿದ್ದು ವಿಡಿಯೋ ವಾಪಸ್ ಬೇಕಪ್ಪ ಅನ್ನೋ ಜಸ್ಟ್ ನಿಮಗೆ OMR ಸಿಂಬಲ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ವಿಡಿಯೋ ಬಂತು. ಈಗ ನನಗೆ ಈ ವಿಡಿಯೋ ಬೇಡ, ಡಿಲೀಟ್ ಮಾಡ್ತೇನೆ. ಎಕ್ಸಾಂಪಲ್ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಈ ರೀತಿ ಮಾಡಿ ನೀವು ಇದು ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಮ ಟೈಮ್ ಲೈನ್ ಎಲ್ಲರೂ ಕೂಡ ಗೊತ್ತಿದೆ, ಹೊಸದಾಗಿ ಏನಿಲ್ಲ, ಟೈಮ್ ಲೈನ್ ಇದೆ. ಇಲ್ಲಿ ತುಂಬ ಸಿಂಪಲ್ಲು. ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಗಳಿದೆ, ಮೇನ್ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ನೀವು ಎಡಿಟಿಂಗ್ ಮಾಡೋದು ಯಾವ ರೀತಿ ಅಂದರೆ, ಈಗ ನಿಮ್ಮ ಪಾಟ್ ಯಾವ್ದು ಬೇಕೋ ಅಂತ ನೋಡ್ಕೊಳ್ಬೇಕು. ಈಗ ನನಗೆ ಈ ಪಾಟ್ ಬೇಡ, ಇಷ್ಟು ನನಗೆ ಬೇಡಪ್ಪ, ಇಷ್ಟು ನನಗೆ ಅದು ಸರಿಯಾಗಿ ಬಂದಿಲ್ಲ ಅಂದರೆ ಜಸ್ಟ್ ನೋಡ ಇಲ್ಲಿ ಟೈಮ್ ಸ್ಲಿಪ್ಟ್ ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ನೋಡಿ ಟರ್ನ್ ಲೆಫ್ಟ್ ಅಂತ ಇದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಪಾರ್ಟ್ ಏನಿದೆ ಕಟ್ ಆಗುತ್ತೆ. ಇಂಪಾರ್ಟೆಂಟ್ ಇದ್ದಾರೆ, ಕಟ್ ಆಯಿತು. ಇಲ್ಲಿ ನೀವು ನೋಡ್ಕೊಳ್ಬೋದು, ಈ ರೀತಿ ನೀವು ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಅಂದ್ರೆ
ಏನಾದರೂ ನೀವು ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡ್ತಾ ಇದ್ದೀರಪ್ಪ ಅಂದರೆ ತುಂಬ ಸಿಂಪಲ್. ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡ್ತಾರೆ ಅಂದರೆ ತುಂಬ ಸಿಂಪಲ್. ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಇಲ್ಲಿ ಲರ್ನ್ ಮೋರ್ ಅಂತ ಇದೆ ನೋಡಿ, ಲರ್ನ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ ಬರುತ್ತೆ. ಒಂದು ಮೀಡಿಯಾ ಬರುತ್ತೆ, ಸೆಕೆಂಡ್ ಬಂದ್ಬಿಟ್ಟು ಎಫೆಕ್ಟ್ ಅಂದರೆ ಎಫೆಕ್ಟ್ಸ್ ಬರುತ್ತೆ. ಎಫೆಕ್ಟ್ಸ್ ಅಪ್ಪ ಅಂದರೆ ಏನಾದರೂ ತುಂಬ ಸಿಂಪಲು. ನೀವು ಏನಾದರೂ ಒಂದು ಎಫೆಕ್ಟ್ ಅಂದರೆ ಎಫೆಕ್ಟ್ಸ್ ಹಾಕ್ಬೋದು, ಅದ್ರ ಜೊತೆಗೆ ಸ್ಟಿಕ್ಕರ್ಸ್ ಹಾಕ್ಬೋದು, ಅದ್ರ ಜೊತೆಗೆ ನೀವು ಇಲ್ಲಿ ಟೆಕ್ಸ್ಟ್ ಕೂಡ ಹಾಕ್ಬೋದು. ಈ ಎಫೆಕ್ಟ್ಸ್ ಅಂದರೆ ಏನಂತಾರೆ ಬ್ಲರ್ನದು ನೀವು ಮಾಡ್ಕೊಳ್ಬೋದು, ತುಂಬ ಸಿಂಪಲ್. ಮತ್ತು ತೆಳದ್ಬಿಟ್ಟು ಡ್ರಾಯಿಂಗ್ ಕೂಡ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ ಇಲ್ಲಿ ಆ್ಯಕ್ಚುಲಿ ಮುಟ್ಟು ನಾನೀಗ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಈಗ ನಾನು ನಿಮಗೆ ಮೊದಲನೇ ಮುಟ್ಟು ಇದರಲ್ಲಿ ಯಾವ ರೀತಿ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕೋದು ಅದನ್ನು ತೋರಿಸ್ತೀನಿ. ಮೇನ್ ಇಂಪಾರ್ಟೆಂಟ್ ಸ್ಕ್ರೀನ್ ರೆಕಾರ್ಡ್ ಯಾವ ರೀತಿ ಅಂದರೆ ಇಲ್ಲಿ ಲರ್ನ್ ಮೇಲೆ ಕ್ಲಿಕ್ ಮಾಡೋದು. ಲರ್ನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕೋಬೋದು. ನೀವು ಅಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ಜಸ್ಟ್ ವೇಟು. ಇದನ್ನು ವೀಡಿಯೋ ಇದೆ, ನನ್ನ ವೀಡಿಯೋನ ಇಲ್ಲಿ ಇದ್ರ ಮೇಲೆ ಆ್ಯಡ್ ಮಾಡ್ತೀನಿ ನೋಡಿ. ಈ ರೀತಿ ಕೂಡ ವೀಡಿಯೋ ಆ್ಯಡ್ ಮಾಡ್ಕೊಳ್ಬೋದು. ಮೇಲ್ಗಡೆ ನೀವು ಬಂದುಬಿಟ್ಟು ವೀಡಿಯೋ ಇನ್ನು ಎಲ್ಲಿ ಬೇಕೋ ಅಲ್ಲಿ ನೀವು ಸೈಜ್ ಮಾಡ್ಕೊ, ಇನ್ನು ಸೈಜ್ ಕೂಡ ಇದು ಮಾಡ್ಬೋದು. ಇಲ್ಲಿ ವೀಡಿಯೋ ಕೂಡ ನೀವು ಏನು ಮಾಡ್ಕೋ ವಾಲ್ಯೂಮ್ ಅಪ್ ಕಡಿಮೆ ಮಾಡ್ಕೋಬೋದು, ಅದ್ರ ಜೊತೆಗೆ ಸ್ಪೀಡ್ ಮೋಷನ್ ಕೂಡ ಮಾಡ್ಕೊಳ್ಬೋದು, ಅದ್ರ ಜೊತೆ ರಿವರ್ಸ್ ಕೂಡ ಮಾಡ್ಕೊಳ್ಬೋದು, ಅದ್ರ ಜೊತೆ ಕ್ಲಿಪ್ ಕೂಡ ಮಾಡ್ಬೋದು, ಇನ್ನು ಕ್ರಾಪ್ ಕೂಡ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಸೈಜ್ ಬೇಕಾ ನೀವು ಈ ರೀತಿ ಕ್ರಾಪ್ ಕೂಡ ಮಾಡ್ಕೊಳ್ಬೋದು, ಏನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ, ಇದನ್ನು ವೀಡಿಯೋ ನೀವು ಇಲ್ಲಿ ಎಲ್ಲಿ ಬೇಕಲ್ಲ ಅದನ್ನೇ ಶಾರ್ಟ್ ಮಾಡ್ಕೊಳ್ಬೋದು. ಬೇಡಪ್ಪ ಅಂದರೆ ಡಿಲೀಟ್, ಜಸ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಲೀಟ್ ಆಗುತ್ತೆ, ಮತ್ತೆ ಬೇಕಾದ್ರೆ ವಾಪಸ್ ರಿಟರ್ನ್ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ ಆ್ಯಕ್ಚುಲಿ ಮಾಡ್ಕೊಂಡು ಒಂದು ಸೈಡ್ಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಯಾವ ರೀತಿ ಅಂದರೆ ನಾನು ಚಾನಲ್ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಒಂದು ಚಾನಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ, ನಾನು ನಿಮಗೆ ಸೈಡ್ಗೆ ತೋರಿಸ್ತೀನಿ. ಈಗ ನೋಡಿ ಈ ರೀತಿ ಸೈಜ್ ಮಾಡಿ ಸೆಟ್ ಮಾಡ್ಕೊಳ್ಬೋದು. ನೀವು ನೋಡ್ಕೊಳ್ಳಿ, ತುಂಬ ಸಿಂಪಲು. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಓಕೆ ನೋಡಿ. ಈ ರೀತಿ ನಿಮ್ಮ ಸೈಜ್ ದೊಡ್ಡದು ಮಾಡ್ಕೊಂಡು ಈ ರೀತಿ ನೀವು ಸೈಡ್ಗೆ ಅಂದರೆ ಸ್ಕ್ರೀನ್ ರೆಕಾರ್ಡ್ ಹಾಕ್ಬೋದು, ಸ್ಕ್ರೀನ್ ಶಾಟ್ ಕೂಡ ಹಾಕ್ಬೋದು. ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ಸೇಮ್ ನೋಡಿ. ಈಗ ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಬೋದು. ಈಗ ನೀವು ನೋಡ್ಕೊಳ್ಬೋದು, ನಾನು ವೀಡಿಯೋ ಎಲ್ಲ ಈ ರೀತಿ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಬರ್ತಲ್ಲ, ಈ ರೀತಿ ನೀವು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ಕೋಬೋದು. ಈ ರೀತಿ ನೀವು ರೆಕಾರ್ಡಿಂಗ್ ಹಾಕೋಬೋದು, ನೋಡ್ಕೊಳ್ಬೋದು. ಈ ರೀತಿ ನೀವು ರೆಕಾರ್ಡಿಂಗ್ ಹಾಕೋಬೋದು. ನಿಮಗೆ ಬೇಡಪ್ಪ ಅಂದರೆ ಇದನ್ನು ಕೂಡ ನೀವು ಡಿಲೀಟಿಂಗ್ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಇಲ್ಲಿ ಅಂದರೆ ಇದಕ್ಕೆ ನೀವು ಎಫೆಕ್ಟ್ ಕೂಡ ಹಾಕ್ಬೋದು. ಸ್ಕ್ರೀನ್ ರೆಕಾರ್ಡ್ ಯಾವ ರೀತಿ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಇನ್ನು ಎಲಿಮಿನೇಷನ್ ಅಂತ ಇದೆ ನಾವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ ಡೌನ್ ಈ ರೀತಿ ಬರುತ್ತೆ ನೋಡಿ. ಸ್ಟಾರ್ಟಿಂಗ್ ಸ್ಕ್ರೀನ್ ರೆಕಾರ್ಡ್ ಬರುವಾಗ ಪಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ರೀತಿ ಅಂದರೆ ನಿಮಗೆ ಸ್ಟಾರ್ಟ್ ಆವಾಗ ಯಾವ ರೀತಿ ಬರುತ್ತೆ ನಾನು ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಆಗಿ ಬಂದುಬಿಟ್ಟು ನಾನು ತೋರಿಸ್ತೀನಿ. ಈಗ ನೋಡಿ ಈ ರೀತಿ ನಿಮಗೆ ಇದನ್ನಾಗುತ್ತೆ, ಈ ರೀತಿ ನಿಮಗೆ ಬರುತ್ತೆ. ಇದು ಬೇಡಪ್ಪ ಅಂದರೆ ಇದು ಬೇಡ ಅಂದರೆ ನೀವು ರಿಮೂವ್ ಮಾಡ್ಕೊಳ್ಬೋದು. ಅದ್ರ ಜೊತೆ ನಿಮಗೆ ಎಂಡಿಗೆ ಸ್ಕ್ರೀನ್ ರೆಕಾರ್ಡ್ ಹೊರಗಡೆ ಹೋಗ್ಬೇಕಪ್ಪ ಅಂದ್ರೆ ಜಸ್ಟ್ ಇಲ್ಲಿ ಔಟ್ ಎಲಿಮಿನೇಷನ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಔಟ್ ಕೂಡ ಮಾಡ್ಕೊಬೋದು ನೋಡಿ. ಈ ರೀತಿ ಔಟ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಶಾಟ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ಬೋದು, ಸ್ಕ್ರೀನ್ ಶಾಟ್ ಕೂಡ ಇದೇ ರೀತಿ ಹಾಕ್ಬೋದು. ಮತ್ತು ನೀವು ನೆಕ್ಸ್ಟ್ ಇಲ್ಲಿ ನಡುವಿನ ವೀಡಿಯೋ ನನಗೆ ಬೇಡಪ್ಪ, ಇಲ್ಲಿ ಎಲ್ಲ ಸರಿ ಇದೆ, ಇಲ್ಲಿ ನಡುವೆ ವೀಡಿಯೋ ನಾನು ಕಟ್ ಮಾಡಿ ಏನಾದರೂ ಅಲ್ಲಿ ಬೇರೆ ವೀಡಿಯೋ ಹಾಕ್ಬೇಕಪ್ಪ, ತುಂಬ ಸಿಂಪಲು. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು, ಇಲ್ಲಿ ಟೈಮರ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಲಿಪ್ಟ್ ಅಂತ ಇದೆ ನೋಡಿ, ಸ್ಲಿಪ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕಟ್ ಆಯಿತು. ನಿಮಗೆ ಈ ಪಾರ್ಟ್ ಬೇಡ, ಇಲ್ಲಿಂದ ಎಲ್ಲಿಗೆ ಬೇಡ ನೋಡಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು, ಇಲ್ಲಿವರೆಗೆ ನನಗೆ ಬೇಡ, ಜಸ್ಟ್ ಇದನ್ನ ಮಾಡಿ ಇಲ್ಲಿ ಮತ್ತೆ ಸ್ಲಿಪ್ ಮೀಡಿಯಾ ಕ್ಲಿಕ್ ಮಾಡಿದ ತಕ್ಷಣ ಈಗ ವಿಡಿಯೋ ಕಟ್ ಆಯಿತು, ಅದು ಸಪ್ರೇಟ್ ವಿಡಿಯೋ ಆಯಿತು. ಈ ವಿಡಿಯೋ ನೀವು ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಮುಟ್ಟಿ ವಿಡಿಯೋ ಡಿಲೀಟ್ ಕೂಡ ಮಾಡ್ಕೊಳ್ಬೋದು, ಮತ್ತು ನೀವು ಇದನ್ನು ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆ ಇಲ್ಲಿ ನೀವು ಎಫೆಕ್ಟ್ ಕೂಡ ಹಾಕ್ಬೋದು, ಅಂದರೆ ಎಫೆಕ್ಟ್ಸ್ ಕೂಡ ಹಾಕ್ಬೋದು. ಎಫೆಕ್ಟ್ಸ್ ಯಾವ ರೀತಿ ಅಂದರೆ ಜಸ್ಟ್ ಈಗ ನಾನು ತೋರಿಸ್ತೀನಿ ನೋಡಿ. ಈ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಎಫೆಕ್ಟ್ಸ್ಗಳು ಬರುತ್ತೆ, ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ಇಲ್ಲಿ ಡೌನ್ಲೋಡ್ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಆಟೋಮೆಟಿಕ್ ನಿಮಗೆಲ್ಲ ಎಫೆಕ್ಟ್ಸ್ಗಳು ತೋರಿಸುತ್ತೆ, ನೀವೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಎಫೆಕ್ಟ್ಸ್ ಡೌನ್ಲೋಡ್ ಮಾಡಿಲ್ಲ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ, ಎಲ್ಲ ಬರುತ್ತೆ. ನಿಮ್ಮ ಪ್ರತಿಯೊಂದು ಕೂಡ ಎಫೆಕ್ಟ್ ಬರುತ್ತೆ, ನೀವು ಎಫೆಕ್ಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಆ್ಯಕ್ಚುಲಿ ಒಂದು ಎಕ್ಸಾಂಪಲ್ ಒಂದು ಎಫೆಕ್ಟ್ಸ್ ಹಾಕ್ತೀನಿ. ಅಂದರೆ ಈಗ ವೀಡಿಯೋ ನೋಡಿ ಈ ರೀತಿ ನಾವು ವೀಡಿಯೋ ಸ್ಟಾರ್ಟ್ ಆಗುವಾಗ ಈ ರೀತಿ ಬರುತ್ತಲ್ಲ, ಆ ರೀತಿ ನೀವು ಎಫೆಕ್ಟ್ಸ್ ಕೂಡ ಹಾಕೋಬೋದು ನೋಡಿ. ಈ ರೀತಿ ಎಫೆಕ್ಟ್ಸ್ ಇಲ್ಲಿ ವಿಮಾನ ಬಂತಲ್ಲ, ಈ ರೀತಿ ಎಫೆಕ್ಟ್ಸ್ ಅಂದರೆ ವೆರೈಟಿ ರೀತಿ ಅಂದರೆ ನೋಡೋರಿಗೆ ಒಂದು ಹತ್ರ ಆಗಬೇಕಲ್ಲ, ಆ ರೀತಿ ನೀವು ಎಫೆಕ್ಟ್ಸ್ ಕೂಡ ಹಾಕೋಬೋದು. ಈ ರೀತಿ ನೀವು ಮಾಡ್ಕೊಳ್ಬೋದು ನೋಡಿ. ಎಫೆಕ್ಟ್ಸ್ ನಾನೀಗ ಹಾಕಿದೆ, ನಾನು ಪ್ಲೇ ಮಾಡ್ತೀನಿ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ತೀನಿ. ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ, ಜಸ್ಟ್ ನಿಮ್ಮ ಮುಂದೆ ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ. ಈಗ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಎಫೆಕ್ಟ್ ಯಾವ ರೀತಿ ಹಾಕಿದೆ. ಈ ರೀತಿ ನೋಡಿ ವಿಡಿಯೋ ಚೇಂಜ್ ಆಯಿತು. ಬೇಡಪ್ಪ ನಿಮಗೆ ಎಫೆಕ್ಟ್ಸ್ ಕೂಡ ಚೇಂಜ್ ಮಾಡ್ಕೊಳ್ಬೋದು, ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈಗ ನೀವು ವಿಡಿಯೋ ನೋಡಿದ್ರೆ ಜಸ್ಟ್ ಈ ವಿಡಿಯೋ ಇದಲ್ಲ, ಈ ವಿಡಿಯೋಗೆ ನೀವು ಏನು ಮಾಡೋದು, ಗ್ರೀನ್ ಸ್ಕ್ರೀನ್ ಯಾವ ರೀತಿ ಆ್ಯಡ್ ಮಾಡೋದಪ್ಪ, ತುಂಬ ಸಿಂಪಲ್. ಗ್ರೀನ್ ಸ್ಕ್ರೀನ್ ಯಾವ ರೀತಿ ಆ್ಯಡ್ ಮಾಡೋದು, ಈಗ ನನ್ನ ಹತ್ರ ಯಾವುದೋ ಒಂದು ವಿಡಿಯೋ ಇಲ್ಲ, ನನ್ನದು ಇದು ಗ್ರೀನ್ ಸ್ಕ್ರೀನ್ ಅಲ್ಲ, ಇದು ಒರಿಜಿನಲ್ ಬ್ಯಾಕ್ಗ್ರೌಂಡ್ ಇದೆ ನನ್ನದು. ಈಗ ನಾನು ಬೇರೆ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡೋದು ತುಂಬ ಸಿಂಪಲು. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಏನು ಮಾಡ್ಕೊಂಡು ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ನೀವು ಕ್ಲಿಪ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಸ್ಲಿಪ್ ಮಾಡಿ ಕಟ್ ಮಾಡ್ಕೊಳ್ಬೇಕು, ಎಷ್ಟು ಎಲ್ಲಿವರೆಗೆ ಬೇಕೋ ಇಲ್ಲಿವರೆಗೆ. ನಾನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ, ಒಂದು 10 ಸೆಕೆಂಡ್ ತೋರಿಸ್ತೀನಿ. ನಾನು ನಿಮಗೆ ಇಷ್ಟ ತೋರಿಸ್ತೀನಿ, ನಾನು ನಿಮ್ಗೆ ತೋರಿಸೋಗೋಸ್ಕರ ಮಾಡ್ತೀನಿ. ಓಕೆ, ವಿಡಿಯೋ ಕ್ಲಿಪ್ ಆಯಿತು. ಈ ವಿಡಿಯೋಗೆ ನಾನು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ತೀನಿ. ಇದು ಒರಿಜಿನಲ್ ಬ್ಯಾಕ್ಗ್ರೌಂಡ್ ಇದೆ, ನೀವು ನೋಡ್ಕೊಳ್ಬೋದು ಒರಿಜಿನಲ್ ಬ್ಯಾಕ್ಗ್ರೌಂಡ್. ಈಗ ನಾನು ಇದಕ್ಕೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಹಾಕ್ತೀನಿ. ಯಾವ ನಿಮ್ಮ ಹತ್ರ ಗ್ರೀನ್ ಸ್ಕ್ರೀನ್ ಇಲ್ಲ ಅಂದ್ರೂ ಕೂಡ ನೀವು ಮಾಡ್ಕೊಳ್ಬೋದು. ಅದು ಯಾವ ರೀತಿ, ತುಂಬ ಸಿಂಪಲ್. ನಾನು ಈಗ ಲರ್ನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಲರ್ನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೀಡಿಯಾ ಮೇಲೆ ಹೋದಾಗ ಇಲ್ಲಿ ನಾನು ನಿಮಗೆ ಹೇಳಿದ್ನಲ್ಲ, ನೀವು ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕೋಬೋದು, ವಿಡಿಯೋ ಕೂಡ ಹಾಕ್ಬೋದು. ಈಗ ನಾನು ಆ್ಯಕ್ಚುಲ್ ಏನು ಮಾಡ್ತೀನಿ,
ತುಂಬ ಸಿಂಪಲ್ಲು. ನಾನೀಗ ಏನು ಮಾಡ್ತೀನಿ, ಈ ವಿಡಿಯೋ ಮೊದಲೇ ಮಾಡ್ಬಿಟ್ಟು ಸಾರಿ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಬಿಟ್ಕೊಂಡು ಕಾಪಿ ಈಸ್ ಲಿರಿಕ್ಸ್ ಅಂತ ಇದೆ ನೋಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಅದೇ ರೀತಿ ಒಂದು ಕೆಳಗಡೆ ವಿಡಿಯೋ ಬರುತ್ತೆ. ಜಸ್ಟ್ ಈ ವಿಡಿಯೋ ನೀವು ಏನು ಮಾಡಿ, ತುಂಬ ಸಿಂಪಲ್, ಏನು ಮಾಡೋಂಗಿಲ್ಲ, ಜಸ್ಟ್ ಈ ರೀತಿ ವಿಡಿಯೋ ಸೆಟ್ ಆಗುತ್ತೆ. ಇದನ್ನ ಏನು ಮಾಡಿ ನೀವು ತುಂಬ ಸಿಂಪಲ್, ಇನ್ನೂ ಏನು ಮಾಡ್ಕೊಳ್ಬೇಕು ನೀವು, ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಫುಲ್ ಸೈಜ್ ಮಾಡ್ಕೊಳ್ಬೇಕು. ಒಂದು ಸೈಜ್ ಬಂದುಬಿಟ್ಟು ಫುಲ್ ಸೈಜ್ ನೋಡಿ, ಓಕೆ, ಫುಲ್ ಸ್ಕ್ರೀನ್ ಆಯಿತು. ಇವಾಗ ನೀವು ಒಂದು ಇಲ್ಲಿ ಒಂದು ವಿಡಿಯೋ ಆ್ಯಡ್ ಮಾಡ್ಕೊಳ್ಬೇಕು. ಗ್ರೀನ್ ಸ್ಕ್ರೀನ್ ಆಗಿರ್ಬೋದು, ನಿಮ್ಗೆ ಯಾವ್ದು ಬೇಕಾದ ವಿಡಿಯೋ ಆ್ಯಡ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಎಕ್ಸಾಂಪಲ್ ಆಗಿ ಒಂದು ತೋರಿಸ್ತಾ ಇದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಒಂದು ಪಿಕ್ಚರ್, ನಾನು ಒಂದು ಫೋಟೋಸ್ ಆ್ಯಡ್ ಮಾಡ್ತೀನಿ. ಓಕೆ, ನಾನು ಯಾವ ಫೋಟೋ ಆ್ಯಡ್ ಮಾಡ್ತೀನಿ, ಈ ಫೋಟೋ ಆ್ಯಡ್ ಮಾಡ್ತೀನಿ ನೋಡಿ. ಓಕೆ, ಈಗ ನಾನು ಈ ಒಂದು ಫೋಟೋದು ಫುಲ್ ಸ್ಕ್ರೀನ್ ಮಾಡ್ತೀನಿ. ಓಕೆ, ಫುಲ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಏನು ಈ ವಿಡಿಯೋ ಇದಲ್ಲ, ಜಸ್ಟ್ ಈ ವಿಡಿಯೋ, ಈ ಫೋಟೋ ಏನು ಮಾಡ್ತೀನಿ, ಈ ಫೋಟೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಂಡ್ ಬ್ಯಾಕ್ ಅಂತ ಇದ್ದಾರೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೆಂಡ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ನಿಮ್ಮೊಂದು ಏನಿದೆಲ್ಲ, ಇದು ಜಸ್ಟ್ ನಿಮ್ಮೊಂದು ವಿಡಿಯೋ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನೀವು ತೊಳಗಡೆ ಸ್ವೈಪ್ ಮಾಡಿ. ಇಲ್ಲಿ ನಿಮಗೆ ಯಾವ ಒಬ್ಬ ಯೂಟ್ಯೂಬರ್ಸ್ ಕೂಡ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹೊಸ ನೀವು ಆಪ್ಷನ್ ಕೂಡ ಬಂದಿದೆ. ಏನಪ್ಪ ಅಂದ್ರೆ ತುಂಬ ಸಿಂಪಲ್ ನೋಡ್ಕೊಳ್ಬೋದು. ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ನಿಮಗೊಂದು ಹೊಸ ಆಪ್ಷನ್ ಬರ್ತದೆ ನೋಡಿ, ಇಲ್ಲಿ ಮ್ಯಾಜಿಕ್ ರಿಮೂವ್ ಅಂತ ಬರ್ತದೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಒಂದು ಸ್ವಲ್ಪ ಪೂರ ಸ್ಪೀಡ್ ಆಗಿ ಬಂದ್ಬಿಟ್ಟು ಇದೆಲ್ಲ ತುಂಬುತ್ತೆ. ಇಲ್ಲಿವರೆಗೆ ಫುಲ್ ಆಗುತ್ತೆ. ಫುಲ್ ಆಗಿದ ತಕ್ಷಣ ಏನಾಗುತ್ತೆ, ನಿಮ್ಮ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ ರಿಮೂವ್ ಆಗುತ್ತೆ, ಮ್ಯಾಜಿಕ್ ಆಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಇದು ಹೊಸ ನೀವು ಆಪ್ಷನು, ತುಂಬ ಸಿಂಪಲ್ಲು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ವೇಟ್ ಮಾಡಿ. ಓಕೆ, ಕಂಪ್ಲೀಟ್ ಆಯ್ತು ನೋಡಿ. ಓಕೆ ನೋಡಿ, ಈಗ ನೋಡಿ ಏನಾಯಿತು ನೋಡಿ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಯ್ತಲ್ಲ, ನೋಡ್ಕೊಳ್ಬೋದು. ನನಗೆ ಯಾವುದೂ ಇಲ್ಲ ನೋಡಿ. ಈಗ ನಾನು ಪ್ಲೇ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಓಕೆ ನೋಡಿ, ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು. ನಿಮ್ಮ ಮುಂದೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಯ್ತಲ್ಲ, ಈ ರೀತಿ ನೀವು ಕೂಡ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಇದೇನು ತುಂಬ ಸಿಂಪಲ್ಲು, ಈ ರೀತಿ ಮಾಡಿ ನೀವು ಮಾಡ್ಕೊಳ್ಬೋದು. ಇದು ಬೇಸಿಕ್ ಇದೆ, ನಿಮಗೆ ತುಂಬ ಜನ ಗೊತ್ತಿಲ್ಲ. ಈ ರೀತಿ ನೀವು ಎಡಿಟಿಂಗ್ ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನೀವು ಹಿಂದ್ಗಡೆ ಬ್ಯಾಕ್ ಅಂದರೆ ಹಿಂದ್ಗಡೆ ನೀವು ಸೈಡ್ಗಡೆ ಅಂದರೆ ಹಿಂದ್ಗಡೆ ನೀವು ಟೆಕ್ಸ್ಟ್ ಕೂಡ ಹಾಕೋಬೋದು. ಟೆಕ್ಸ್ಟ್ ಯಾವ ರೀತಿ, ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಇದನ್ನ ವಿಡಿಯೋ ಫೋಟೋಸ್ ಡಿಲೀಟ್ ಮಾಡ್ತೀನಿ. ಈ ಟೆಕ್ಸ್ಟ್ ಯಾವ ರೀತಿ ಹಾಕೋದು ಅಂದ್ರೆ ತುಂಬ ಸಿಂಪಲ್. ಇದ್ರ ಮೇಲೆ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ. ನೀವು ಟೆಕ್ಸ್ಟ್ ಇಲ್ಲೇ ಕೂಡ ಬರ್ಕೊಳ್ಬೋದು. ಏನು ಮಾಡ್ತೀನಿ, ಸಬ್ಸ್ಕ್ರೈಬ್ ನೋಡಿ, ಸಬ್ಸ್ಕ್ರೈಬ್ ಅಂತ ಹಾಕ್ತೀನಿ. ಜಸ್ಟ್ ಸಬ್ಸ್ಕ್ರೈಬ್ ಮೇಲೆ ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಟೆಕ್ಸ್ಟಲ್ಲಿ ನೀವು ಇಲ್ಲಿ ಫಾಂಟ್ಸ್ ಕೂಡ ಚೇಂಜ್ ಮಾಡ್ಕೊಂಡು ನೋಡಿ. ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹಲವಾರು ಫಾಂಟ್ಸ್ಗಳು ಬರುತ್ತೆ. ನಿಮ್ಗೆ ಬೇಕಾದ ಫಾಂಟ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಗೆ ಬೇಕಾದ ಯಾವ ಫಾಂಟ್ಸ್ ಬೇಕೋ ಆ ಫಾಂಟ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಯಾವ್ದು ಬೇಕಂದು ನಾನು ಆ್ಯಕ್ಚುಲಿ ಒಂದು ಫಾಂಟ್ಸ್ ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಬೇಕಾದರೆ ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಜಸ್ಟ್ ಫಾಂಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ನೀವು ಕಲರ್ ಅಂದರೆ ತೆಲಡ ಬಂದ್ಬಿಟ್ಟು ಕಲರ್ ಇದೆ, ಕಲರ್ ಕೂಡ ಎಡಿಟಿಂಗ್ ಮಾಡ್ಕೊಳ್ಳಿ. ಯಾವ ರೀತಿ ಇಲ್ಲಿ ನೋಡಿ, ಕಲರ್ ನಾನು ರೆಡ್ ಕಲರ್ ಹಾಕ್ತೀನಿ. ಓಕೆ, ರೆಡ್ ಕಲರ್. ಅದರ ನಂತರ ಬಂದ್ಬಿಟ್ಟು ಇದ್ರ ಸೈಜ್, ಈ ರೀತಿ ನೀವು ಸೈಜ್ ಕೂಡ ಮಾಡ್ಕೊಳ್ಬೋದು ನೋಡಿ. ಓಕೆ, ಈ ರೀತಿ ಸೈಜ್ ಸೆಟ್ ಮಾಡ್ಕೊಳ್ಬೋದು. ಈಗ ನಾನು ಏನು ಮಾಡ್ತೀನಿ, ಇದನ್ನು ಬ್ಯಾಕ್ ಕಳಿಸ್ತೀನಿ. ಇದನ್ನು ಬ್ಯಾಕ್ ಯಾವ ರೀತಿ ಜಸ್ಟ್ ನೋಡಲ್ಲ, ಈ ಟೆಕ್ಸ್ಟ್ ಬರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಬರುತ್ತೆ ನೋಡಿ. ಜಸ್ಟ್ ಸೆಂಡ್ ಬ್ಯಾಕ್ ನೋಡ್ಕೊಂಡು ನಾನು ತೋರಿಸ್ತೀನಿ. ಓಕೆ ನೋಡಿ, ಬ್ಯಾಕ್ ಆಯ್ತಲ್ಲ ನೋಡಿ. ಸೈಜು ಎಷ್ಟು ಬೇಕೋ ಅಷ್ಟು ನೀವು ಸೆಟ್ ಮಾಡ್ಕೊಳ್ಳಿ ನೋಡಿ. ಈಗ ಬ್ಯಾಕ್ ಆಗಿದೆ. ಮತ್ತು ಇದ್ರ ಜೊತೆಗೆ ಇದಕ್ಕೆ ಎನಿಮೇಷನ್ ಕೂಡ ಹಾಕೋಬೋದು, ನೀವು ಎಫೆಕ್ಟ್ಸ್ ಕೂಡ ಹಾಕ್ಬೋದು. ಯಾವ ರೀತಿ ಅಂದರೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎನಿಮೇಷನ್ ಅಂತ ಬರುತ್ತೆ ನೋಡಿ. ಎನಿಮೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ. ಓಕೆ ಈ ರೀತಿ ಬರುತ್ತೆ ನೋಡಿ. ತುಂಬ ಸಿಂಪಲ್. ಪ್ಲೇ ಮಾಡಿ ಕೂಡ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಸಬ್ಸ್ಕ್ರೈಬ್ ಈ ರೀತಿ ನೀವು ಹಾಕೋಬೋದು. ಅಂದರೆ ತುಂಬ ಜನ ಗೊತ್ತಿಲ್ಲ ಇದು ಆ್ಯಕ್ಚುಲಿ ಬಂದ್ಬಿಟ್ಟು, ತುಂಬ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ರೀತಿ ನೀವು ಮನೆ ಕೂಡ ಮಾಡ್ಕೊಳ್ಬೋದು. ಈ ರೀತಿ ನೀವು ಮಾಡ್ಕೊಳ್ಬೋದು, ತುಂಬ ಸಿಂಪಲ್. ಅದ್ರ ಜೊತೆಗೆ ಇಲ್ಲಿ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನಾದರೂ ಬ್ಲರ್ ಮಾಡ್ಬೇಕಾದ್ರೆ ಜಸ್ಟ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬ್ಲರ್ ನೋಡಿ. ಬ್ಲರ್ ಎಷ್ಟು ಬೇಕೋ ಅಷ್ಟು ನೀವು ಬ್ಲರ್ ಮಾಡ್ಕೊಳ್ಬೋದು ನೋಡಿ. ಹೆಚ್ಚು ಕಡಿಮೆ ಬೇಕಾದ್ರೆ ಸೆಟ್ಟಿಂಗ್ ಬರುತ್ತೆ ನಿಮಗೆ. ಸೆಟ್ಟಿಂಗ್ ಕೂಡ ನೀವು ಇಲ್ಲಿ ಈ ರೀತಿ ಬ್ಲರ್ನು ಬೇಕಾದ್ರೆ ನಿಮ್ಗೆ ಜಾಸ್ತಿ ಬ್ಲರ್ ಬೇಕಾದ್ರೆ ಇಲ್ಲಿ ನಿಮಗೆ ಪ್ರೋಗ್ರೆಸ್ ಈ ರೀತಿ ಬರುತ್ತೆ, ನೀವು ಬ್ಲರ್ನ ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಏನಂದ್ರೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ಕಟ್ಟಿಂಗು ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಈ ಟ್ಯಾಕ್ಸ್ ಇದೆಯಪ್ಪ ಆ್ಯಕ್ಚುಲಿ ಮುಟ್ಟು, ಈ ಟ್ಯಾಕ್ಸು ಇಲ್ಲಿದೆ. ಇಲ್ಲಿಂದ ಇಲ್ಲಿ ತೆಲುಗು ಕೂಡ ಬರ್ಬೇಕಾದ್ರೆ ನೀವು ಇನ್ನು ಎನಿಮೇಷನ್ ಮಾಡ್ಕೊಳ್ಬೋದು. ಯಾವ ರೀತಿ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಇದನ್ನ ಏನು ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ ನೋಡಿ. ಜಸ್ಟ್ ನೋಡಿ ಬ್ಯಾಕ್ ಇದೆಲ್ಲ, ಇದನ್ನ ಪ್ರಿಂಟ್ ಮಾಡ್ತೀನಿ. ಓಕೆ, ಈಗ ಪ್ರಿಂಟ್ ಈ ಟ್ಯಾಕ್ಸ್ ಇದೆ. ನಾನು ನಿಮ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಸೈಜ್ ಚಿಕ್ಕದು ಮಾಡ್ತೀನಿ. ಓಕೆ, ಈ ಟ್ಯಾಕ್ಸ್ಟು ಇಲ್ಲಿದೆ, ಸ್ವಲ್ಪ ಲೋಡ್ ಆಗ್ತಿದೆ. ಓಕೆ, ಈ ಟೆಕ್ಸ್ಟ್ ಇಲ್ಲಿದೆ. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ತುಂಬ ಸಿಂಪಲ್. ಎಲಿಮಿನೇಷನ್ ಮಾಡೋಣ. ಇದಕ್ಕೂ ಯಾವ ರೀತಿ ಮಾಡೋದು ತುಂಬ ಸಿಂಪಲ್, ಅದನ್ನು ಕೂಡ ನೋಡ್ಕೊಳ್ಳಿ. ಯಾವ ರೀತಿ ಅಂದ್ರೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನಿಮ್ಗೆ ಸೈಡ್ಗಡೆ ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು, ಇಲ್ಲಿ ಸೈಡ್ಗಡೆ ನಿಮಗೊಂದು ಕೀ ಆಪ್ಷನ್ ಬರುತ್ತೆ. ಜಸ್ಟ್ ಈ ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಎಂಡಿಗೆ ತೊಗೊಂಬಂದ್ರಿ ಅಂದರೆ ಎಂಡಿಗೆ ಅದನ್ನ ಸರಿಸಿ. ಅದರ ನಂತರ ನಿಮಗೆ ಇದು ಎಲ್ಲಿ ಬೇಕೋ ಅಲ್ಲಿ, ನಿಮಗೆ ಇಲ್ಲಿ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಇಲ್ಲಿ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಈಗ ನಾನು ಸೆಲೆಕ್ಟ್ ಇಲ್ಲಿ ಬಿಡ್ತೀನಿ ನೋಡಿ. ಆ್ಯಕ್ಚುಲಿ ಬಂತು ನಾನು ಮೂವ್ಮೆಂಟ್ ಆಗುತ್ತೆ, ಆಟೋಮೆಟಿಕ್ ಸ್ಲೋಲಿ ಮೂವ್ಮೆಂಟ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಈಗ ನೋಡಿ
ಟೆಕ್ಸ್ಟ್ ಈ ರೀತಿ ಮೂವ್ಮೆಂಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ನೋಡೋ ಜನ ಅಟ್ರಾಕ್ಟ್ ಆಗುತ್ತೆ, ಎಡಿಟಿಂಗಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ. ಈ ರೀತಿನೂ ಕೂಡ ನೀವು ಮಾಡ್ಕೊಳ್ಬೋದು. ಮತ್ತೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಪಾರ್ಟ್ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೇಕು. ಜಸ್ಟ್ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಮತ್ತೆ ನೀವು ಬೇಕಾದ ಎಕ್ಸ್ಟ್ರಾ ಪಾರ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ರೀತಿ. ಅದ್ರ ಜೊತೆ ನೀವು ಇಲ್ಲಿ ಏನಾದರೂ ಗ್ರೀನ್ ಸ್ಕ್ರೀನ್ ಅಂದ್ರೆ ನೀವು ಸಬ್ಸ್ಕ್ರೈಬ್ ಬಟನ್ ಅದು ಆ್ಯಡ್ ಮಾಡೋದು ಅಂದ್ರೆ ತುಂಬ ಸಿಂಪಲ್. ಅದನ್ನ ಯಾವ ರೀತಿ ಆ್ಯಡ್ ಮಾಡಿದ್ರೆ ಇಲ್ಲಿ ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡೋದು, ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬಂದ್ಬಿಟ್ಟು ನಾನು ಒಂದು ಗ್ರೀನ್ ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡ್ತೀನಿ. ಈಗ ನೋಡಿ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಒಂದು ಗ್ರೀನ್ ಸ್ಕ್ರೀನ್ ಇದೆ. ಜಸ್ಟ್ ಇದನ್ನ ಯಾವ ರೀತಿ ನಾವು ರಿಮೂವ್ ಮಾಡೋದಪ್ಪ ಗ್ರೀನ್ ಸ್ಕ್ರೀನ್ ತುಂಬ ಸಿಂಪಲ್. ಇದರಲ್ಲಿ ಒಂದು ಆಪ್ಷನ್ ಇದೆ. ಏನಪ್ಪ ಆಪ್ಷನ್ ಅಂದ್ರೆ ಇಲ್ಲಿ ಮ್ಯಾಜಿಕ್ ರಿಮೂವ್ ಅಂತ ಇದೆ, ಅದ್ರ ಮೂಲಕ ಕೂಡ ಮಾಡ್ಕೊಳ್ಬೋದು. ಅದರ ನಂತರ ತೆಗೆದ ಬಂತು ಮತ್ತೊಂದು ಆಪ್ಷನ್ ಇದೆ, ಕ್ರೋಮಾ ಕೀ ಅಂತ ಇದೆ. ಜಸ್ಟ್ ಏನಲ್ಲ ಈ ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ ನೀವು ಆನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ರಿಮೂವ್ ಆಯ್ತು ನೋಡಿ. ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ಮತ್ತೆ ನೀವು ಬೇಕಾದ್ರೆ ಇದರ ಸೈಜ್ ಕೂಡ ಅಂದರೆ ಇದರ ಸೆಟ್ಟಿಂಗ್ ಕೂಡ ನೀವು ಮಾಡ್ಕೊಳ್ಬೋದು ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್. ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ ನಿಮ್ಗೆ ಹೆಚ್ಚು ಕಡಿಮೆ ನೋಡಿ ಈ ರೀತಿ ನೀವು ಹೆಚ್ಚು ಕಡಿಮೆ ಸೈಜ್ ಕೂಡ ಮಾಡ್ಕೊಳ್ಬೋದು. ಯಾವ ರೀತಿ ಕ್ಲಿಯರಿಟಿ ಬೇಕೋ ಅದನ್ನೆಲ್ಲ ನೀವು ಸೈಜ್ ಮಾಡ್ಕೊಳ್ಬೋದು. ಇದನ್ನ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಕೂಡ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಮ್ಯಾಜಿಕ್ ರಿಮೂವ್ ಇದ್ರ ಮೂಲಕ ಕೂಡ ಮಾಡ್ಕೊಳ್ಬೋದು. ಏನು ಪ್ರಾಬ್ಲಮ್ ಇಲ್ಲ, ಏನು ಅದರಿಂದ ಏನಾಗೋಲ್ಲ, ಪ್ರಾಬ್ಲಮ್ ಇಲ್ಲ. ಅದ್ರ ಒಟ್ಟು ಈಸಿಯಾಗಿ ನೀವು ಕ್ರೋಮಾ ಕೀ ಮೂಲಕ ಕೂಡ ನೀವು ಈ ರೀತಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್. ಈ ರೀತಿ ನೀವು ಮಾಡ್ಕೊಂಡು ಪ್ರತಿಯೊಂದು ಕೂಡ ಎಡಿಟಿಂಗ್ ಮಾಡ್ಕೊಳ್ಬೋದು. ಗ್ರೀನ್ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕ್ಬೋದು, ಎಫೆಕ್ಟ್ ಕೂಡ ಹಾಕ್ಬೋದು. ಅದ್ರ ಜೊತೆಗೆ ಸ್ಲೋ ಮೋಷನ್ ಕೂಡ ಮಾಡ್ಕೊಳ್ಬೋದು. ಸ್ಲೋ ಮೋಷನ್ ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಈಗ ನೋಡಿ ಯಾವುದು ಈ ಪಾರ್ಟ್ ಇದೆ, ನಾನು ನಿಮಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲೊಂದು ಪಾರ್ಟ್ ತೋರಿಸ್ತೀನಿ ನಾನು ನಿಮಗೆ. ಫಸ್ಟಿಗೆ ಒಂದು ಪಾರ್ಟ್ ಕಟ್ ಮಾಡ್ತೀನಿ ನಾನು ನಿಮಗೆ. ಈಗ ಇಲ್ಲಿಂದ ಇಲ್ಲಿವರೆಗೆ ನಿಮ್ಗೆ ಸ್ಲೋ ಮಿಷನ್ ಬೇಕು. ಅದನ್ನ ಯಾವ ಥರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ಟರ್ಮ್ ಇದು ಅಂದರೆ ಇದು ಲೈನ್ ಮೇಲೆ ಕ್ಲಿಕ್ ಮಾಡಿ ಅದರ ಸ್ಲಿಪ್ ಅಂತ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ಪಾರ್ಟು ಸ್ಲೋ ಮೋಷನ್ ಬೇಕು. ಸ್ಲೋ ಮೋಷನ್ ಸ್ಪೀಡ್ ಸ್ಲೋ ಮೋಷನ್ ಮಾಡಬೇಕು. ಅದು ಯಾವ ರೀತಿ ಮಾಡೋದು ತುಂಬ ಸಿಂಪಲು. ಇಲ್ಲಿ ಸ್ಪೀಡ್ ಅಂತ ಇರುತ್ತೆ. ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಪ್ಷನ್ ಬರುತ್ತೆ, ಆ ಸ್ಪೀಡ್ ಅಂತ ಇದೆ. ಜಸ್ಟ್ ನಾನು ಏನು ಮಾಡ್ತೀನಿ ಈ ರೀತಿ ನಾನು ಟರ್ನ್ ಮಾಡ್ತೀನಿ ನೋಡಿ. ಈ ರೀತಿ ಟರ್ನ್ ಮಾಡಿ ಏನು ಮಾಡ್ತೀನಿ ಜಸ್ಟ್ ತುಂಬ ಸಿಂಪಲ್. ಈಗ ಆ ವಿಡಿಯೋ ಸ್ಲೋ ಮಿಷನ್ ಆಗಿದೆ. ಈಗ ನಾನು ಆ ವಿಡಿಯೋ ಆನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಯಾವ ರೀತಿ ಸ್ಲೋ ಮಿಷನಲ್ಲಿ ವಿಡಿಯೋ ಪ್ಲೇ ಆಗುತ್ತೆ ನೋಡ್ಕೊಳ್ಬೋದು. ತುಂಬ ಸಿಂಪಲ್. ವಿಡಿಯೋ ಯಾವ ರೀತಿ ಪ್ಲೇ ಆಗ್ತಿದೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ಸ್ಲೋ ಮಿಷನಲ್ಲಿ ವಿಡಿಯೋ ಪ್ಲೇ ಆಗ್ತಿದೆ. ತುಂಬ ಸಿಂಪಲ್ಲು. ಸ್ಪೀಡ್ ಮೋಷನ್ ಮತ್ತು ಸ್ಲೋ ಮಿಷನ್ ನೀವು ಈ ರೀತಿ ಕೂಡ ಮಾಡ್ಕೊಳ್ಬೋದು ನೋಡಿ. ನಾನು ನಿಮ್ಮ ತೋರ್ಸಲ್ಲಿ ಈ ರೀತಿ ಸ್ಪೀಡ್ ಮೋಷನ್ ಸ್ಲೋ ಮಿಷನ್ ಕೂಡ ಮಾಡ್ಕೊಳ್ಬೋದು. ನೀವು ಬೇಡಪ್ಪ ಅಂದ್ರೆ ಏನು ತುಂಬ ಸಿಂಪಲ್ಲು. ಇಲ್ಲಿ ಸ್ಪೀಡ್ ಮೋಷನ್ ಯಾವ ರೀತಿ ಅಂದರೆ ಈ ಸೈಡ್ ಬಂದರೆ ನೋಡಿ, ಲೆಫ್ಟ್ ಬಂದರೆ ಇಲ್ಲಿ ನೋಡಿ, ಈ ಸೈಡ್ ಬಂದರೆ ಇದು ಸ್ಲೋ ಮಿಷನ್, ಈ ಸೈಡ್ ಬಂದರೆ ಸ್ಪೀಡ್ ಮೋಷನ್ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ನೋಡಿ. ಹಾಂ, ಈ ರೀತಿ ಸ್ಪೀಡ್ ಮೋಷನ್ ಕೂಡ ನೀವು ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ತುಂಬ ಸಿಂಪಲಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು. ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕೋಬೋದು, ಈ ರೀತಿ ಟೆಕ್ಸ್ಟ್ ಕೂಡ ಹಾಕೋಬೋದು. ಅದ್ರ ಜೊತೆ ನೀವು ಸ್ಕ್ರೀನ್ಶಾಟ್ ಕೂಡ ಹಾಕೋಬೋದು. ಅದ್ರ ಜೊತೆ ನೀವು ಏನಾದರೂ ಇಲ್ಲಿ ಬ್ಲರ್ ಮಾಡ್ಕೋ ಕೂಡ ಬೇಕಾದರೆ ಬ್ಲರ್ ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ತುಂಬ ಸಿಂಪಲು. ಇದರ ನೀವು ಏನಾದರೂ ವಾಯ್ಸ್ ಓವರ್ ಮಾಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬೇಕಪ್ಪ ಅಂದರೆ ಯಾವ ರೀತಿ ತುಂಬ ಸಿಂಪಲು. ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಬ್ಯಾಕ್ಗ್ರೌಂಡ್ ನಿಮ್ಮ ಹತ್ರ ಯಾವೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅದು ಫೈಲ್ ಬರುತ್ತೆ. ಜಸ್ಟ್ ಆ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಹಾಕ್ಬೋದು. ಏನೋ ಒಂದು ಎಫೆಕ್ಟ್ ಹಾಕ್ತೀನಿ ನಾನು ನಿಮ್ಗೆ ತೋರಿಸ್ತೀನಿ. ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಟ್ವಿಂಕ್ ಐತಲ್ಲ, ಇದೊಂದು ಎಫೆಕ್ಟ್ಸ್. ಈ ರೀತಿ ನೀವು ಹಾಕೋಬೋದು, ಎಫೆಕ್ಟ್ಸ್ ಕೂಡ ಹಾಕೋಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮಾಡ್ಕೊಬೋದು. ಏನಾದರೂ ನೀವು ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ಅದನ್ನೇ ಆಗುತ್ತೆ ಅಂದ್ರೆ ತುಂಬ ಸಿಂಪಲ್. ವಾಯ್ಸ್ ಓವರ್ ಮಾಡಿದ್ರೆ ಇಲ್ಲೊಂದು ಆಪ್ಷನ್ ನೋಡಿ, REC ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಾಯ್ಸ್ ಓವರ್ ಈ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ವಾಯ್ಸ್ ಓವರ್ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ನಾನು ಜಸ್ಟ್ ಈಗ ನೋಡಿ ನೋಡ್ಕೊಳ್ಬೋದು. ಈಗ ವಾಯ್ಸ್ ಓವರ್ ರೆಕಾರ್ಡಿಂಗ್ ಆಗ್ತಾಯಿದೆ, ನಿಮ್ಗೆ ತೋರಿಸ್ತಾ ಇದೆ. ಇಲ್ಲಿ ರೆಕಾರ್ಡಿಂಗ್ ಆಗ್ತಾಯಿದೆ ವಾಯ್ಸ್ ಓವರ್. ಈಗ ಏನು ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಾವು ವಾಯ್ಸ್ ಓವರ್ ಈಗ ರೆಕಾರ್ಡಿಂಗ್ ಆಗಿದೆ, ನೀವು ಕಾಣ್ತಿದೆ ವಾಯ್ಸ್ ಓವರ್ ರೆಕಾರ್ಡಿಂಗ್ ಐತೆ ನೋಡ್ಕೊಳ್ಳಿ. ಈಗ ಪ್ಲೇ ಮಾಡ್ತೀನಿ ನೋಡಿ. ತುಂಬ ಸಿಂಪಲ್. ಈ ರೀತಿ ನೀವು ಕೂಡ ವಾಯ್ಸ್ ಓವರ್ ಮಾಡ್ಕೊಳ್ಬೋದು. ಈ ರೀತಿ ನೀವು ವಾಯ್ಸ್ ಓವರ್ ಮಾಡ್ಕೊಂಡು ವಾಯ್ಸ್ ಓವರ್ ಅಪ್ ಕಡಿಮೆ ಅಂದರೆ ವಾಯ್ಸ್ ಓವರ್ ಕೂಡ ನೀವು ಏನು ಮಾಡ್ಬೋದು, ವಾಯ್ಸ್ ಚೇಂಜ್ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಬೇಕಾದ ರೀತಿಯಲ್ಲಿ ವಾಯ್ಸ್ ಚೇಂಜು ಹೆಚ್ಚು ಕಡಿಮೆ ವಾಯ್ಸ್ ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಎಫೆಕ್ಟ್ ಕೂಡ ಹಾಕ್ಕೊಳ್ಬೋದು. ಅದ್ರ ಜೊತೆ ನೀವು ಒಂದು ಕಟ್ ಕೂಡ ಮಾಡ್ಕೊಳ್ಬೋದು. ಎಲ್ಲ ನೀವು ಸೌಂಡ್ ಅಪ್ ವಾಲ್ಯೂಮ್ ಅಂದರೆ ಹೆಚ್ಚು ಕಡಿಮೆ ಕೂಡ ನೀವು ಮಾಡ್ಕೊಳ್ಬೋದು. ಸೌಂಡ್ ಎಷ್ಟು ಬೇಕು ಎಷ್ಟು ಹೆಚ್ಚು ಕಡಿಮೆ ನೀವು ಎಲ್ಲ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್. ಇದರಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಇದೆ. ತುಂಬ ಅಂದರೆ ತುಂಬ ಈಸಿ. ಈ ರೀತಿ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ನಾನು ನಿಮಗೆ ಹೇಳಿದ್ದೀನಿ ಈ ಒಂದು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಎಡಿಟಿಂಗ್ ಮಾಡೋದು, ಗ್ರೀನ್ ಸ್ಕ್ರೀನ್ ಯಾವ ರೀತಿ ಮಾಡ್ಕೊಳ್ಳೋದು, ಏನು ಮಾಡ್ಕೊಳ್ಳೋದು ಎಲ್ಲ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಇದರಲ್ಲಿ ನೀವು ಎಲ್ಲ ಎಡಿಟಿಂಗ್ ಮಾಡ್ಕೊಳ್ಬೋದು. ಇಲ್ಲಿ ಸ್ಟಿಕ್ಕರ್ಸ್ ಕೂಡ ಬರುತ್ತೆ. ಕೆಲವೊಂದಷ್ಟು ಸ್ಟಿಕ್ಕರ್ಸ್ ಅಂದರೆ ನಿಮ್ಗೆ ಬೇಕಾದ ಸ್ಟಿಕ್ಕರ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿದ ಟೆಕ್ಸ್ಟ್ ಏನಿಲ್ಲ ಈಗ ಬೇಕಾದ ಟೆಕ್ಸ್ಟ್ ಕೂಡ ನೀವು ಮಾಡ್ಕೊಳ್ಬೋದು. ಅದ್ರ ಜೊತೆ ನೀವು ಎಫೆಕ್ಟ್ ಅಂದರೆ ನೀವು ಏನಾದರೂ ಒಂದು ಬ್ಲರ್ ಮಾಡೋಕ್ರೆ ಬ್ಲರ್ನು, ಅದ್ರ ಜೊತೆ ನೀವು ಮೀಡಿಯಾ ಏನಾದರೂ ಫೋಟೋ ಹಾಕ್ಬೇಕಾದ್ರೆ ಫೋಟೋ ಹಾಕಿ ನೀವು ಮೀಡಿಯಾ ಅಂದರೆ ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೊ. ಇಷ್ಟು ಮಾಡಿ ನೀವು ಏನು ಮಾಡ್ಬೋದು, ಈ ವಿಡಿಯೋ ಈ ರೀತಿ ಮಾಡಿ ಎಡಿಟಿಂಗ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್. ಈಗ ವಿಡಿಯೋ ಎಡಿಟಿಂಗ್ ಮಾಡಿದ್ರ ನೋಡ್ಕೊಳ್ಬೋದು. ವಿಡಿಯೋ ಈ ರೀತಿ ಎಡಿಟಿಂಗ್ ಮಾಡಿದ್ರ ಈಗ ಎಡಿಟಿಂಗ್ ಮಾಡಿದ ವಿಡಿಯೋವನ್ನು ನೀವು ಅಂದರೆ ಎಕ್ಸ್ಪೋರ್ಟ್ ಮಾಡ್ಬೇಕು. ಎಕ್ಸ್ಪೋರ್ಟ್ ಯಾವ ಮಾಡೋದು ತುಂಬ ಸಿಂಪಲು. ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಇದರಲ್ಲಿ ಒಳ್ಳೆ ಕ್ವಾಲಿಟಿ ಮೂಲಕ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ಆದರೆ ಬಟ್ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜನರಿಗೆ ಎಲ್ಲರೂ ಕೂಡ ಇಲ್ಲಿ ವಾಟರ್ ಮಾರ್ಕ್ ಅನ್ನೋದು ಕಾಯಿನ್ ಮಾಸ್ಟರ್ ಬರುತ್ತೆ. ಆ ಕಾಯಿನ್ ಮಾಸ್ಟರ್ ವಾಟರ್ ಮಾರ್ಕ್ ಬರಬಾರ್ದಪ್ಪ ಅಂದರೆ ಏನಂದರೆ ತುಂಬ ಅದರದ್ದೊಂದು ಅಪ್ಲಿಕೇಶನ್ ಇದೆ, ಅದು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಾಂದರೆ ಪ್ರೀಮಿಯಮ್ ಕಟ್ಟಬೇಕು ಅಂದರೆ ನೀವು ಅದ್ರ ಬಗ್ಗೆ
ಇದ್ರ ಬಗ್ಗೆ ನೀವು ತುಂಬ ಸಪ್ರೇಟಾಗಿ ನಾನು ನಿಮಗೆ ಇದ್ರ ಬಗ್ಗೆ ಈ ಒಂದು ಅಪ್ಲಿಕೇಶನ್ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ನನ್ನೊಂದು ಇಡ್ತಲ್ಲ ಡಿಸ್ಕ್ರಿಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ಬಾರ್ದು, ನನಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ಇಷ್ಟು ಹೇಳಿದ್ದೀನಿ. ತುಂಬ ಸಿಂಪಲ್ ನೋಡಿ, ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಎಡಿಟಿಂಗ್ ಮಾಡ್ಕೊಳ್ಬೋದು. ಏನೋ ಜಸ್ಟ್ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು ಕ್ಲಿಯರಾಗಿ. ನಾನು ನಿಮಗೆ ಒಂದು ಬಿಡೋದ್ರಿಂದ A to Z ವರೆಗೆ ನಾನು ನಿಮಗೆ ಕೈನ್ಮಾಸ್ಟರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಯ್ತಾ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ ಎಲ್ಲರಿಗೆ, ಇಷ್ಟು ವಿಡಿಯೋ ಎಡಿಟಿಂಗ್ ಮಾಡೋದು ಆಯಿತು. ಅದ್ರ ಬಟ್ ಇನ್ನು ಎಕ್ಸ್ಪರ್ಟ್ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಇಲ್ಲಿ OMR ಸಿಂಬಲ್ ಕಾಣ್ತಾರೆ ಜಸ್ಟ್ ಮೇಲ್ಗಡೆ, ಜಸ್ಟ್ ಕಾಣ್ತೀನಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಷ್ಟು MP ಬೇಕೋ ಅಷ್ಟು MP ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೋ ಇದೆಲ್ಲ ಎಷ್ಟು ನಿಮ್ಗೆ ಹೈಯೆಸ್ಟ್ ಬೇಕೋ, ಎಷ್ಟು ವಿಡಿಯೋ ಕ್ವಾಲಿಟಿ ಬೇಕೋ ಅಷ್ಟು ಹಾಕಿ ಜಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ವಿಡಿಯೋ ಸೇವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮಾಡಿ ಆರಾಮಾಗಿ ನೀವು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಒಂದು ಮುಗಿಸಿ ಪ್ರತಿಯೊಬ್ಬರು ಈ ಒಂದು ಇಷ್ಟ ಜಸ್ಟ್ ಒಂದು ಲೈಕ್ ಕೊಚ್ಚಿ ಕಡೆ ಕಮೆಂಟ್ಸ್ ಕಮೆಂಟ್ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಎಲ್ಲ ಕೂಡ ಜೆ ನನ್ನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.